ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ನೋಡಿ ಸೋಮವಾರ ವ್ರತ 16 ಸೋಮವಾರ ವ್ರತದ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ 16 ಸೋಮವಾರ ವ್ರತವು ಅಂತಿಂಥ ವ್ರತವಲ್ಲ. ತುಂಬ ಕಷ್ಟವಾದ, ತುಂಬ ಕಠಿಣವಾದ ಶ್ರದ್ಧಾ ಭಕ್ತಿಯಿಂದ ಏಕ ಮನಸ್ಸಿನಿಂದ ಮಾಡುವಂತಹ ವ್ರತವಾಗಿರ್ತದೆ. ಆದ್ದರಿಂದ ಇದು ತುಂಬ ಕಠಿಣವಾದ ವ್ರತವಾಗಿದೆ. ಮಾಮೂಲಿ ಎಲ್ಲ ವ್ರತದ ಥರ ಅಲ್ಲ. ಈ ವ್ರತವನ್ನು ಮಾಡಬೇಕಾದರೆ ಶಾಪ್ಗಳಲ್ಲಿ 16 ಸೋಮವಾರ ವ್ರತದ ಬುಕ್ಕು ಅಂತ ಸಿಗುತ್ತೆ ನೋಡಿ. ಆ ಬುಕ್ಕನ್ನು ತಂದುಬಿಟ್ಟು ನೀವು ಓದ್ಕೊಂಡ್ರೆ ಅದರಲ್ಲಿ ಎಲ್ಲ ರೀತಿಯ ಮಾಹಿತಿ ಇರುತ್ತೆ ನೋಡಿ. ಹೇಗೆ ಉಪವಾಸ ಮಾಡಬೇಕು, ಯಾವ ರೀತಿ ಪ್ರಸಾದ ತಯಾರಿಸ್ಕೊಳ್ಬೇಕು, ಮತ್ತು ಗೋಪೂಜೆ ಎಲ್ಲ ರೀತಿಯ, ಮತ್ತು ಆ ಪೂಜೆಯಲ್ಲಿ ಹುತ್ತವನ್ನು ಪೂಜೆ ಮಾಡಿಕೊಂಡು ಅಲ್ಲಿರುವ, ನಾವು ಅದಕ್ಕೆ ಮಣ್ಣು ಅನ್ನಲ್ಲ, ಅವತ್ತಿನ ದಿನ ಹುತ್ತದ ದೇವರನ್ನು ತಂದುಬಿಟ್ಟು ಲಿಂಗವನ್ನು ಸ್ಥಾಪನೆ ಮಾಡಿಕೊಳ್ಳೋದು ಅಂತಾರೆ. ಆ ಥರ ಮಾಡಿಕೊಂಡು ಅದೆಲ್ಲ ರೀತಿಯ ಒಂದು ಮಾಹಿತಿ ಆ ಬುಕ್ಕಲ್ಲಿರುತ್ತೆ ನೋಡಿ. ಈ ವ್ರತವನ್ನು ಮಾಡುವವರು 16 ಸೋಮವಾರ ವ್ರತ ಎನ್ನುವ ಒಂದು ಬುಕ್ಕನ್ನು ತಂದಿಟ್ಕೊಳ್ಳಿ, ಓಕೆನಾ. ಮತ್ತು ಈ ವ್ರತ ಮಾಡಲು ಆಗದೇ ಇರುವವರು ಪ್ರತಿ ಸೋಮವಾರ ದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನುವುದರೊಳಗಾಗಿ ಈ ವ್ರತ ಬುಕ್ ಇರುತ್ತಲ್ವ ಅದಕ್ಕೆ ಪೂಜೆ ಮಾಡಿಕೊಂಡು, ಪರಶಿವನ ಫೋಟೋ ಏನಾದರೂ ಇದ್ದರೆ ಲಿಂಗು ಪೂಜೆ ಮಾಡಿಕೊಂಡು, ಆಮೇಲೆ ಒಂದು ವಾರ, ಎರಡನೇ ವಾರ ಈ ಥರ ಎಷ್ಟಾಗುತ್ತೋ ಅಷ್ಟು ಅದರ ಅಧ್ಯಾಯಗಳನ್ನು, ವ್ರತ ಕಥೆಗಳನ್ನು ಓದ್ಕೋತಾರೆ. ಇನ್ನು ಕೆಲವರು ಒಂದೇ ದಿನವೇ ಆ ವ್ರತದ ಕಥೆಗಳಿರ್ತಾವಲ್ವ ಅವನ್ನ ಓದ್ಕೋತಾರೆ. ಮತ್ತು ಈ ವ್ರತವನ್ನು ನಾನು ಮದುವೆಗಿಂತ ಮೊದಲೇನೂ ಮಾಡಿದ್ದೆ, ಈಗೂ ಕೂಡ ಮಾಡಿದ್ದೆ. ಮದುವೆ ಆದಮೇಲೂ ಸುಮಾರು 9 ವರ್ಷಗಳ ಕಾಲ ಈ ವ್ರತವನ್ನು ಮಾಡಿದ್ದೀನಿ. ಅಂದರೆ ಪ್ರತಿ ವರ್ಷವೂ ಅಲ್ಲ, ಆಗೊಂದು ಬಾರಿ ಈಗೊಂದು ಬಾರಿ ಅಂತ 9 ವರ್ಷಗಳ ಕಾಲ ಈ ವ್ರತವನ್ನು ಮಾಡಿದ್ದೇನೆ. ಈ ವ್ರತದಿಂದ ನಮಗೂ ಒಳ್ಳೆಯದಾಗಿದೆ. ನೀವು ಏನಾದರೂ ಕೇಳಿಕೊಂಡು ಈ ವ್ರತವನ್ನು ಬೇಕಾದರೆ ಕೈಗೊಳ್ಳುವವರು ವ್ರತ ಕಥೆಯ ಬುಕ್ಕನ್ನು ತಂದಿಟ್ಕೊಳ್ಳಿ. ಮತ್ತೇನಪ್ಪ ಅಂದರೆ ಈ ವ್ರತದಲ್ಲಿ ಎಲ್ಲ ಹೇಳಿದ್ನಲ್ವ, ಬುಕ್ ತಂದುಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರತಿ ಸೋಮವಾರ ಅಥವಾ ಮತ್ತು ಈ ಅಧಿಕ ಮಾಸದಲ್ಲಿ ಈ ಸೋಮವಾರ ವ್ರತವನ್ನು ಕೈಗೊಳ್ಳುವವರು ಕೈಗೊಳ್ತಾರೆ. ಅಥವಾ ಶ್ರಾವಣ ಮಾಸದಲ್ಲಿ ಈ ವ್ರತವನ್ನು ಮಾಡಲು ಪ್ರಾರಂಭಿಸುವವರು ಶ್ರಾವಣ ಮಾಸದಲ್ಲೂ ಕೂಡ ವ್ರತ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿಗೆ ಶ್ರದ್ಧೆ ಭಕ್ತಿ ಉಂಟಾದಾಗ, ಆ ಪರಶಿವನಲ್ಲಿ ಶ್ರದ್ಧೆ ಭಕ್ತಿ ಉಂಟಾದಾಗ ವ್ರತವನ್ನು ಕೈಗೊಳ್ಳಲು ಪ್ರಾರಂಭ ಮಾಡುತ್ತಾರೆ. ಆ ವ್ರತದಲ್ಲೇ ಇರುವ ಹಾಗೆ ರೋಗ ರುಜಿನಗಳು, ಕಷ್ಟ ಸಂಕಷ್ಟಗಳು ದೂರವಾಗುತ್ತವೆ ಎಂದು ಆ ವ್ರತ ಕಥೆಯಲ್ಲಿ ಬರೆದಿದೆ. ನೀವು ನೋಡಿ ಓದಿಕೊಳ್ಳಿ, ಓಕೆನಾ. ಈ ವ್ರತ ಮಾಡುವವರು ತಂದಿಟ್ಟುಕೊಳ್ಳಿ. ಈ 16 ಸೋಮವಾರ ವ್ರತದ ಬಗ್ಗೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.